ಈ ಶಿಕ್ಷಣ ವಿಚಾರದಲ್ಲಿ ದುರುಪಯೋಗನೂ ಪಡಿಸ್ಕೊಳ್ತಿದ್ದಾರೆ. ಶಿಕ್ಷಣ ನೀಡುವಂತವರು ಯಾವಾಗ್ಲೂ ಕೂಡ ಆಗ್ಬಾರ್ದು. ಇಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಬರ್ಕೊಡಿ ಅಂತಂದ್ರೆ ಅರ್ಜಿನಲ್ಲಿ ಲೈನ್ ಬೈ ಲೈನ್ ಓದಿದ್ರೆ ಅದು ತಪ್ಪು. ಕೂಲಿ ಕುಟುಂಬದಿಂದ ಬಂದಂತ ಒಬ್ಬ ಹುಡುಗ ಒಂದು 50 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ಸರ್, ಅಂದ್ರೆ ನಿಮ್ಮ ಜೀವನನ ಆಲ್ಮೋಸ್ಟ್ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರೋದ್ರಿಂದ ನಾನು ಇನ್ನೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ನಿಮ್ ಪ್ರಕಾರ? ಬಹಳ ಮುಖ್ಯ ಅಂತಂದ್ರೆ ಬಹುಶಃ ನಾನೇ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಮತ್ತು ಸ್ಪಷ್ಟ ಉದಾಹರಣೆ. ಬಹುಶಃ ನಾನೇನಾದ್ರೂ ಶಿಕ್ಷಣ ಮಾಡ್ಲಿಲ್ಲ ಅಂತಂದಿದ್ರೆ ಇವತ್ತಿಗೂ ಕೂಡ ನಾನು ಹಳ್ಳಿನಲ್ಲಿ ನಾನು ಕೂಲಿ ಮಾಡ್ಕೊಂತ ಇರ್ಬೇಕಾಗಿತ್ತೇನೋ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡಿದ್ದ ಕಾರಣಕ್ಕೋಸ್ಕರನೇ ಕೂಲಿ ಮಾಡ್ತಿದ್ದಂತ ಒಬ್ಬ ಹುಡುಗ, ಕೂಲಿ ಕುಟುಂಬದಿಂದ ಬಂದಂತ ಒಬ್ಬ ಹುಡುಗ ಒಂದು 50 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ, ಸಾವಿರಾರು ಜನರಿಗೆ ಶಿಕ್ಷಣ ಕೊಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಬೇರೆ ಏನು ಕಾರಣ ಅಲ್ಲ, ಶಿಕ್ಷಣ ಒಂದೇ ಕಾರಣ. ಹಾಗಾಗಿ ಶಿಕ್ಷಣ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ, ಸಮಾಜವನ್ನ ರೂಪಿಸೋದಕ್ಕೆ ಬಹಳ ಅತ್ಯವಶ್ಯಕ ಅನ್ನೋದನ್ನ ನಾನು ನಿಜವಾಗ್ಲೂ ಒತ್ತಿ ಹೇಳ್ತೀನಿ. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದ್ ಸ್ವಲ್ಪ ಗುಣಮಟ್ಟತೆ ವಿಚಾರದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಶುರುವಾಗ್ತಾ ಇದೆ. ಅಂದ್ರೆ ಈ ಕೆಲವೊಬ್ಬರು ಈ ಶಿಕ್ಷಣ ವಿಚಾರದಲ್ಲಿ ದುರುಪಯೋಗನೂ ಪಡಿಸ್ಕೊಳ್ತಿದ್ದಾರೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು, ಇನ್ನು ಕೆಲವು ಪ್ರಾಮಾಣಿಕವಾಗಿ ಕೆಲಸ ಕೂಡ ಮಾಡ್ತಿದೆ. ಸೊ ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಒಂದು ಏನಾಗಿದೆ, ಇದರಲ್ಲಿ ಪೋಷಕರ ಪಾತ್ರ ಬಹಳಷ್ಟಿದೆ ಅನ್ನೋದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮತ್ತೆ ಬಹಳ ನೋವಿದೆ. ಒಂದ್ ಕಡೆ ಪೋಷಕರು ಇವತ್ತು ಯಾವ ಮಟ್ಟಕ್ಕೆ ಹಠಕ್ಕೆ ಬಿದ್ದಿದ್ದಾರೆ ಅಂತಂದ್ರೆ, ನನ್ನ ಮಗನ್ನ ಎಷ್ಟು ದೊಡ್ಡ ಬಿಲ್ಡಿಂಗ್ ನಲ್ಲಿ ಓದಿಸ್ತಿದೀವಿ ಮತ್ತೆ ಎಷ್ಟು ಶುಲ್ಕ ಕಟ್ಟಿ ಓದಿಸ್ತಿದೀವಿ ಅನ್ನೋಂಥದ್ದು ಪ್ರತಿಷ್ಠೆಯ ವಿಚಾರವಾಗಿ ಮಾರ್ಪಾಡಾಗಿರೋದ್ರಿಂದ ಪೋಷಕರದೇ ಬಹುಮುಖ್ಯವಾದಂತ ಪಾತ್ರ ಇದರಲ್ಲಿದೆ ಅನ್ನೋದನ್ನ ನಾನು ವಿಷಾದದಿಂದಾನೇ ನಾನು ಹೇಳ್ತಿದ್ದೀನಿ. ಅವ್ರು ಏನೇ ವಿಷಾದ ಇದ್ರೂ ಕೂಡ ಅಗೇನ್ ವಾಪಸ್ ಬಂದ್ರೆ ಶಿಕ್ಷಣವನ್ನ ನೀಡುವಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವಂತವ್ರು ನಾವು ನಮ್ಗೊಂದಷ್ಟು ಪ್ರಜ್ಞೆ ಇರಬೇಕು ಅನ್ನೋಂಥದ್ದಂತೂ ಅಷ್ಟೇ ಸತ್ಯ. ಬಯಸುವವರು ಏನೇ ಬಯಸಿದ್ರು ಕೂಡ ನೀಡೋರು ನಮಗೊಂದಷ್ಟು ಕನಿಷ್ಠ ಭಾವನೆ, ನಮಗೊಂದಷ್ಟು ಸಮಾಜದ ಬಗ್ಗೆ ಒಂದು ಕಾಳಜಿ. ಶಿಕ್ಷಣ ನೀಡುವಂತವರು ಯಾವಾಗ್ಲೂ ಕೂಡ ಆಗ್ಬಾರ್ದು. ಶಿಕ್ಷಣ ನೀಡುವಂತವರು ಸಮಾಜವನ್ನ ಕಟ್ಟುವಂತ, ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು, ಸಮಾಜವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಇರಬೇಕು ಅನ್ನೋಂಥದ್ದು ನನ್ನ ಕಳಕಳಿ. ಆ ನಿಟ್ಟಿನಲ್ಲಿ ಹೋದ್ರೆ ಇಬ್ಬರು ಪೋಷಕರು ಮತ್ತೆ ಶಾಲೆಗಳ ನಡೆಸುವಂತವ್ರು ಇಬ್ಬರು ಕೂಡ ಆ ನಿಟ್ಟಿನಲ್ಲಿ ಹೋದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಅಂದ್ರೆ ಈಗ ಶಿಕ್ಷಕರು ದೇಶದ ಒಂದು ವ್ಯವಸ್ಥೆನ ಬದಲಾಯಿಸ್ತಾರೆ ಅಥವಾ ಒಂದು ದೇಶದ ಗಟ್ಟಿಗೊಳಿಸ್ತಾರೆ ಅನ್ನೋ ಒಂದು ಮಾತು ನಾವು ಕೇಳ್ಪಡ್ತಾ ಇರ್ತೀವಿ ಯಾವಾಗಲೂ. ಸೊ ಈ ವಿಚಾರ ಬಗ್ಗೆ ನೀವು ಮಾತನಾಡೋದ್ರೆ ಸರ್? ನಿಜ, ಯಾವಾಗ್ಲೂ ಕೂಡ ಇದು ಏನು ಹೊಸ ವಿಚಾರ ಅಲ್ಲ, ಸರ್ವಕಾಲಿಕ ಸತ್ಯ. ಶಿಕ್ಷಕ ಸಮಾಜವನ್ನ ಬದಲಿಸ್ತಾನೆ, ಸಮಾಜವನ್ನ ನಿರ್ಮಾಣ ಮಾಡ್ತಾನೆ, ದೇಶವನ್ನ ಕಟ್ತಾನೆ, ಮತ್ತೆ ವ್ಯಕ್ತಿ ನಿರ್ಮಾಣವನ್ನ ಮಾಡ್ತಾನೆ ಅನ್ನೋಂಥದ್ದು ಅಷ್ಟೇ ಸತ್ಯವಾದಂತ ವಿಚಾರ. ಆದ್ರೆ ಆ ಶಿಕ್ಷಕನಿಗೆ ಯಾವಾಗ ಶಿಕ್ಷೆ ಇಲ್ಲದೆ ಶಿಕ್ಷಣವಿಲ್ಲ ಅಂತ ಹೇಳ್ತೀವಿ. ಯಾವಾಗ ಶಿಕ್ಷೆ ಇಲ್ಲ ಅಂತಂದ್ರೆ ಶಿಕ್ಷಣ ಕಂಪ್ಲೀಟ್ ಆಗಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಮೇಸ್ಟ್ರುಗಳಿಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಇದೆ ಅಂತಂದ್ರೆ ಹೊಡಿಬಾರ್ದು, ಬೈಬಾರ್ದು, ಗದರಿಸಬಾರ್ದು, ಹೀಗಿರ್ಬೇಕು. ಹಾಗೆ ಮಕ್ಕಳನ್ನ ಮೊದಲು ಹೇಗೆ ತಿದ್ದಿಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದ್ವೋ, ಈಗ ಟೀಚರ್ಸ್ಗೆ ಆ ರೀತಿ ರಿಸ್ಟ್ರಿಕ್ಷನ್ಸ್ ಆಗ್ಬಿಟ್ಟಿದೆ. ಪೇರೆಂಟ್ಸ್ಗಳಿಗೆ ಭಯ ಪಟ್ಕೊಂಡು ಪಾಠವನ್ನ ಮಾಡುವಂತ, ಕೆಲಸವನ್ನ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಯಾಕೋ ಒಂದ್ ಸ್ವಲ್ಪ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ ನಿಜವಾಗ್ಲೂ. ಇದು ಬದಲಾಗ್ಬೇಕು. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಬೇಡದೇ ಇರುವಂತ ವಿಚಾರಗಳು ಬಹಳಷ್ಟು ಬೇಗ ಕೈಗೆ ಸಿಗ್ತಾ ಇದೆ. ಬೇಡದೇ ಇರೋ ವಿಚಾರಗಳು ಬಹಳ ಸಲೀಸಾಗಿ ಕೈಗೆ ಸಿಗ್ತಾ ಇರೋಂತ ದಿನಗಳಲ್ಲಿ ಅವ್ರನ್ನ ಸರಿಪಡಿಸ್ಬೇಕು ಅಂತಂದ್ರೆ ತಂದೆ ತಾಯಿಗಳ ಕೈಲಿ ಸಾಧ್ಯ ಇಲ್ಲ. ಶಿಕ್ಷಕರ ಕೈಲಿ ಮಾತ್ರ ಸಾಧ್ಯ ಇದೆ. ಅದು ಶಿಕ್ಷಕರ ಕೈಲಿ ಯಾವಾಗ ಸಾಧ್ಯ ಇದೆ ಅಂತಂದ್ರೆ ಪೋಷಕರು ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು, ಪೋಷಕರು ಅವರನ್ನ ಶಿಕ್ಷಕರಿಗೆ ನೀವು ನಮ್ಮ ಮಕ್ಕಳನ್ನ ನಿಮ್ ಕೈ ಕೊಟ್ಟಿದೀವಿ, ನೀವು ಮೂರ್ತಿಯನ್ನ ಕೆತ್ತಿರೋ, ಏನ್ ಮಾಡ್ತಿರೋ ಮಾಡಿ ಅಂತ ಬಿಟ್ಟಾಗ ಅದನ್ನ ಮಾಡಕ್ ಸಾಧ್ಯ. ಸಂಪೂರ್ಣವಾಗಿ ಮಕ್ಕಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಆ ಸ್ವಾತಂತ್ರ್ಯವನ್ನ ಕೊಡ್ಬೇಕು ಅನ್ನೋಂಥದ್ದು ನನ್ನ ಆಗ್ರಹ. ನಂತರ ಸರ್, ಈಗ ಬರುವ ದಿನಗಳಲ್ಲಿ ಒಂದು ಉತ್ತಮ ಶಿಕ್ಷಕರು ಸಿಗೋದು ತುಂಬಾ ಕಷ್ಟ ಆಗ್ತಿದೆ ಅನ್ನೋಂತ ಮಾತು ಕೂಡ ನಾವು ಕೇಳ್ಪಡ್ತಾ ಇದೀವಿ ಸರ್. ಸೊ ಇದ್ರ ವಿಚಾರವಾಗಿ ಬಹಳ ಗಂಭೀರ ವಿಚಾರ ಇದೆ ಆಕ್ಚುಲಿ.
ಇದು ನಿಜವಾಗ್ಲೂ ಕೂಡ ಇದನ್ನ ಚರ್ಚೆಗೆ ತಗೊಂಡ್ರೆ ಇಡೀ ದಿನ ಚರ್ಚೆ ಮಾಡೋಂಥ ವಿಚಾರ. ಇದನ್ನು ಬಹಳ ಒಳ್ಳೆಯ ಪ್ರಶ್ನೆನ ಕೇಳಿದಿರಿ ತ್ಯಾಗರಾಜ್ ಅವರೇ. ಬಹಳ ಗಂಭೀರ ವಿಚಾರ ಕೂಡ ಇದು. ನಾನು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ 2 ಬಾರಿ ಕೆಲಸ ಮಾಡಿದ್ರ ಅನುಭವದ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಇವತ್ತು BEd ಕಾಲೇಜುಗಳಲ್ಲಿ ಶಿಕ್ಷಕರನ್ನ ತಯಾರು ಮಾಡೋ ಬದಲು ಸರ್ಟಿಫಿಕೇಟ್ಗಳನ್ನ ತಯಾರು ಮಾಡಿ ಸರ್ಟಿಫಿಕೇಟ್ ಹೋಲ್ಡರ್ಸ್ ಅನ್ನ ತಯಾರು ಮಾಡಿ ಕಳಿಸ್ತಿದ್ದಾರೆ ಅನ್ನೋಂಥ ಒಂದು ಭಯ ನಾನು ನಿಜವಾಗ್ಲೂ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಂತಲ್ಲ, ಈಗಲೂ ಕೂಡ ಶಿಕ್ಷಕರ ಕೊರತೆ, ಉತ್ತಮ ಗುಣಮಟ್ಟದ ಶಿಕ್ಷಕರ ಕೊರತೆ ಬಹಳ ಕಾಡ್ತಾ ಇದೆ. ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ, ನಾನು ಪ್ರತಿ ವರ್ಷ ಶಾಲೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಒಂದು 20-25 ಜನ ಇಂಟರ್ವ್ಯೂ ಮಾಡಿದ್ರೆ ಇಬ್ಬರು ಗುಣಮಟ್ಟದ ಶಿಕ್ಷಕರು ಇವತ್ತು ನಮ್ಗೆ ಸಿಗ್ತಾ ಇಲ್ಲ. ನೀವು ಶಿಕ್ಷಕರು ಇಂಟರ್ವ್ಯೂ ಬಂದಾಗ ನನ್ನ ಏನು ಕೇಳಲ್ಲ, ಅವ್ರನ್ನ ಬಹಳ ದೊಡ್ಡ ದೊಡ್ಡ ಪ್ರಶ್ನೆಗಳೇನು ಕೇಳಲ್ಲ. ಅವ್ರನ್ನ ನಿಮ್ ಶಾಲೆನಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿ ಬರ್ಕೊಡಿ ಅಂತಂದ್ರೆ ಅರ್ಜಿನಲ್ ಲೈನ್ ಬೈ ಲೈನ್ ಓದಿದ್ರೆ 10 ತಪ್ಪುಗಳು ಸಿಗುತ್ತೆ. 10 ತಪ್ಪುಗಳು ಅರ್ಜಿನಲ್ ತಪ್ಪು ಮಾಡೋಂತ ಒಂದು ಶಿಕ್ಷಕ ಶಿಕ್ಷಣವನ್ನು ಏನ್ ಕೊಡ್ಬೋದು, ಮಕ್ಕಳಿಗೆ ಏನ್ ಕಲಿಸ್ಬೋದು, ನನ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹಾಗಾಗಿ ಇವತ್ತು ಪೋಷಕರು ನನ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ಇನ್ನೇನೇನೋ IAS ಅಧಿಕಾರಿ ಆಗ್ಬೇಕು ಅಂತ ಬಯಸಂತ ಜೊತೆನಲ್ಲಿ ಸಮಾಜ ಕಟ್ಟುವಂತಹ, ವ್ಯಕ್ತಿ ನಿರ್ಮಾಣ ಮಾಡುವಂತಹ ಶಿಕ್ಷಕರನ್ನ ನಿರ್ಮಾಣ ಮಾಡಬೇಕು ಅನ್ನಂತ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕು ಅನ್ನೋಂಥದ್ದು ನನ್ನ ಕಳಕಳಿಯ ಮನವಿ. ಹಂಗಾಗಿ ಗುಣಮಟ್ಟದ ಶಿಕ್ಷಕರ ಅಭಾವ ಹೆಚ್ಚಾಗಿದೆ, ಅದರ ತೀವ್ರತೆ ಬಹಳಷ್ಟಿದೆ. ಇವತ್ತು ಸಮಾಜಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಕರು ಬೇಕಾಗಿದೆ. ನಿಮ್ಮ ಪ್ರಕಾರ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಇರಬೇಕಾದಂತ ಮುಖ್ಯವಾದ ಒಂದು ಕ್ವಾಲಿಟೀಸ್? ಬಹಳ ಸಿಂಪಲ್. ಶಿಕ್ಷಕನಿಗೆ ಇರಬೇಕಾದಂತ ಮುಖ್ಯ ಕ್ವಾಲಿಟೀಸ್ ಅಲ್ಲಿ ಮೊದಲನೇದು ಕಮಿಟ್ಮೆಂಟ್. ಇವತ್ತೇನಾಗಿದ್ದೇವೆ, ನಮ್ಮ ಸಂಸಾರ, ನಮ್ಮ ಮನೆ ತಾಪತ್ರಯಗಳು, ನಮ್ಮ ಸಮಾಜ ಸುತ್ತಮುತ್ತ ಆಗುವಂತ ಘಟನೆಗಳು, ಅಥವಾ ನಮ್ಮ ಫೈನಾನ್ಷಿಯಲ್ ಜೀವನ, ಅಥವಾ ನಮ್ಮ ವೈಯಕ್ತಿಕ ಜೀವನಗಳ ಜಂಜಾಟದಲ್ಲಿ ಟೀಚರ್ಸು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಧ್ಯಯನ. ಟೀಚರ್ಸ್ ಅಂತಂದ್ರೆ ಅವ್ರೇನು ರೆಡಿಮೇಡು ಬರಲ್ಲ, ಪ್ರತಿ ದಿವಸವೂ ಕೂಡ ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಅಧ್ಯಯನ ಇಲ್ಲದೆ ಶಿಕ್ಷಕ ಪರಿಪೂರ್ಣವಾದಂತಹ ಶಿಕ್ಷಕನಾಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಶಿಕ್ಷಕರು ಮಾಡ್ಬೇಕಾದಂತ ಮೊದಲ ಕೆಲಸ, ಅವರ ಮೊದಲ ಕ್ವಾಲಿಟಿ, ಪ್ರತಿನಿತ್ಯವೂ ಕೂಡ ಅಧ್ಯಯನವನ್ನ ಮಾಡಬೇಕು, ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೋಬೇಕು, ಕಮಿಟ್ಮೆಂಟ್ ಇರಬೇಕು. ಅಂದ್ರೆ ಅವರ ಒಂದು ವೃತ್ತಿ ಬಗ್ಗೆ, ವೃತ್ತಿ ಧರ್ಮವನ್ನ ಪಾಲನೆ ಮಾಡಬೇಕು, ವೃತ್ತಿ ಗೌರವವನ್ನ ಪಾಲಿಸಬೇಕು. ಆ ವೃತ್ತಿ ಬಗ್ಗೆ ಅವರಿಗೆ ಹೆಚ್ಚಿಗೆ ಒಂದು ಕಮಿಟ್ಮೆಂಟ್ ಇದ್ರೆ ಆ ವೃತ್ತಿಯನ್ನ ಬಹಳ ಸ್ಪಷ್ಟವಾಗಿ ಕ್ಯಾರಿ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಭಾವನೆ.